ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಬ್ಬಾ, ಅನ್ನ ಕೊಟ್ಟೋರು ಬಾಳು ಚಿನ್ನದಂಗಿರ್ಲಿ ಅಂತಾರೆ. ಜೊತೆವಾ ನಿನ್ನ ಹೊಟ್ಟೆ ಯಾವಾಗಲೂ ತಣ್ಣಗಿರ್ಲಿ ಕಣವ. ಆದಷ್ಟು ಬೇಗ ನಿಂಗೆ ಅವಳಿ ಜೋಳಿ ಮಕ್ಕಳಾಗ್ಬಿಡ್ಲಿ. ಮಾವ, ಏನ್ ಜ್ಯೋತಿ? ಮಾವ. ಹಾ ಜ್ಯೋತಿ, ತಿಂಡಿ ತಿಂದ್ರಾ? ನಾನು ತಿಂದಿಲ್ಲ. ಕೆಂಪಾನೆ ಎಲ್ಲ ತಿಂದ ಅಂದ್ರೆ ಜ್ಯೋತಿ ಬೇಜಾರು ಮಾಡ್ಕೋತಾಳೆ. ಮಾಡ್ದೆ ಜ್ಯೋತಿ. ಮಾವ ಊಟ ಮಾಡಿದ್ದಾರೆ ಅಂತಂದ್ರೆ ನಾನು ಬರ್ತಿರೋ ಲೆಟರ್ನು ಕೂಡ ಓದಿರ್ತಾರೆ. ನನ್ನ ಮನ್ಸಲ್ಲಿರೋದು ಮಾವನ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಉತ್ತರ ಏನು ಅಂತ ಹೇಗೆ ಕೇಳಿ? ಮಾವ, ತಿಂಡಿ ಹೇಗಿತ್ತು? ಚೆನ್ನಾಗೇ ಇತ್ತು. ಮಾವ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಅಂದ್ರೆ ನನ್ನ ಪ್ರೀತಿನ ಒಪ್ಕೊಂಡಿದ್ದಾರೆ ಅಂತ ಆಯ್ತು. ಜ್ಯೋತಿ, ಇವತ್ತಿಗೆ ನೀನು ನಿಜವಾಗ್ಲೂ ಗೆದ್ದೆ ಕಣೆ. ಮಾವ, ಬಾಕ್ಸ್ ಎಲ್ಲಿ? ಬಾಕ್ಸು ಅಲ್ಲಿದೆ ಜ್ಯೋತಿ. ಹಾ ಮಂಜಣ್ಣ, ಚೆನ್ನಾಗಿತ್ತು ಅಂತ ಹೇಳಿದಾಗ ನೀನು ನನ್ನ ಪ್ರೀತಿನ ಒಪ್ಕೊಂಡು ಈ ಮಾತು ಹೇಳ್ತಾ ಇದೀಯ ಅಂತ ಅನ್ಕೊಂಡೆ ಮಾವ. ಆದ್ರೆ ನೀನು ಯಾವಾಗ ನಾನು ಬರ್ತಿರೋ ಈ ಪತ್ರನ ಕೈ ಒರೆಸೋ ಹಾಳೆ ಮಾಡ್ಕೊಂಡ್ಯೋ ಅವಾಗಲೇ ಗೊತ್ತಾಗಿದ್ದು ನನ್ನ ಪ್ರೀತಿನ ನೀನು ಕಸದ ಥರ ಕೊಡ್ವಿ ಕೈ ತೊಳ್ಕೊಂಡಿದ್ಯಾ ಅಂತ. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಇವನು ಇನಿಯನಲ್ಲ, ತುಂಬ ಸನಿಹ ಬಂದೆಹನಲ್ಲ. ಅಮ್ಮ ತಾಯಿ, ಆ ಅಭಿ ಹೇಗ್ ನಮ್ಮ ಜೀವನದಿಂದ ದೂರ ಆಗಿದಾನೋ ಹಾಗೆ ನನ್ನ ಕನಸಿಂದನೂ ದೂರ ಆಗೋ ಥರ ಮಾಡು ತಾಯಿ. ಜೀವಂತವಾಗಿದ್ದಷ್ಟು ದಿನ ನಾನು ನೆಮ್ಮದಿ ಸಂತೋಷ ಎಲ್ಲ ಹಾಳು ಮಾಡಿದ್ದಾನೆ. ಇವಾಗ ಸತ್ತ ಮೇಲೂ ಅದನ್ನೇ ಮಾಡ್ತಿದ್ದಾನೆ. ದಯವಿಟ್ಟು ಅವನಿಂದ ಮುಕ್ತಿ ಸಿಗೋ ಥರ ಮಾಡಮ್ಮ. ಆಯ್ತಲ್ಲ, ಅವನು ಇಲ್ಲೇ ತಾನೇ ಇದ್ದ. ಎಲ್ಲಿ ಹೋದ?
ಬಂಗಾರಿ ಎಲ್ಲೋದ್ಲು? ಬಂಗಾರಿ, ಬಂಗಾರಿ. ನಿಜವಾಗ್ಲೂ ಅಭಿನ ನೋಡಿದ್ನಲ್ಲ, ಭ್ರಮೆ ಆಗಿರೋದಕ್ಕೆ ಹೇಗ್ ಸಾಧ್ಯ ಇದು? ಇಲ್ಲ, ಇದು ಖಂಡಿತ ಕನ್ಸಲ್ಲ. ಅವ್ನು ನಿಜವಾಗ್ಲೂ ಬಂದಿದ್ದಾನೆ. ನಮ್ಮನ್ನು ಕೊಲ್ಲೋದಕ್ಕೆ ಇಲ್ಲೇ ಎಲ್ಲೋ ಇದ್ದಾನೆ. ಅವನು ನನ್ನನ್ನು ನೋಡಿದ ತಕ್ಷಣ ಬಚ್ಚಿಟ್ಕೊಂಡ. ಆದ್ರೆ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಬಂಗಾರಿ, ಬಂಗಾರಿ. ಮಾವ, ಯಾಕೆ ಬಂಗಾರಿ ಕೂತಿದ್ಯಾ? ಏನಾಯ್ತು? ಮಾವ, ಅಬ್ಬಿ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದಾನೆ. ನಾನು ದೇವ್ರಿಗೆ ಕೈ ಮುಗಿತಿರ್ಬೇಕಾದ್ರೆ ಅವನ್ ದೂರ ನಿಂತ್ಕೊಂಡು ನನ್ನ ನೋಡ್ದ. ಏನ್ ಬಂಗಾರಿ ನೀನು ದೇವಸ್ಥಾನಕ್ಕೆ ಬಂದ್ರು ನಿನ್ ಭಯ ಇನ್ನೂ ಹೋಗಿಲ್ವಲ್ಲ? ಅಯ್ಯೋ ಇಲ್ಲ ಮಾವ, ನಿಜವಾಗ್ಲೂ ನಾನು ಅವನನ್ನ ನೋಡ್ದೆ. ನಾನು ಅವನ್ನ ನೋಡಿದ ತಕ್ಷಣ ಅವನ್ ಬಚ್ಚಿಟ್ಕೊಂಡ್ಬಿಟ್ಟ. ಬಂಗಾರಿ, ಅಭಿನೇ ಇಲ್ಲ ಅಂದ್ಮೇಲೆ ಅವನು ಇಲ್ಲಿಗೆ ಬರೋದಕ್ಕೆ ಹೇಗ್ ಸಾಧ್ಯ? ನೋಡು ಬಂಗಾರಿ, ಇದೆಲ್ಲ ನಿನ್ ಭ್ರಮೆ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಹಾಗಲ್ಲ ಬಂಗಾರಿ, ನೆನೆ ಬಿದ್ದಿರೋ ಕನ್ಸೆ ನೀನಿನ್ನೂ ಮರ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನಿಂಗೆ ಹೀಗೆಲ್ಲ ಅನ್ನಿಸ್ತಾ ಇದೆ. ಇಲ್ಲ ಮಾವ, ನಾನು ಹೇಳ್ತಿರೋದು ಸತ್ಯ. ಪ್ರತಿ ಸತಿ ನನ್ ಕಂಡಿರೋ ಕನ್ಸು ನಿಜ ಆಗಿದೆ. ಅಭಿ ಬದುಕಿದಾನೆ, ನಮ್ಮೇಲೆ ಸೇಡ್ ತೀರ್ಸ್ಕೊಳಕ್ ಬಂದಿದ್ದಾನೆ. ಅಲ್ಲ ಬಂಗಾರಿ, ಸುಟ್ಟು ಬೂದಿ ಆಗಿರೋನು ಜೀವಂತವಾಗಿ ಬರೋದಕ್ಕೆ ಹೇಗ್ ಸಾಧ್ಯ? ಅವನ್ ಬದುಕಿದ್ರೆ ನಮಗ್ ನೆಮ್ಮದಿನೇ ಸಿಗಲ್ಲ ಅಂತ ತಾನೆ ಇಬ್ರು ಸೇರಿ ಅವನ್ನ ಸುಟ್ಟಾಕಿದ್ದು. ನೀನು ಇದೇ ರೀತಿ ಹಗಲು ರಾತ್ರಿ ಬರೀ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮಗೆ ಎಲ್ಲಿಂದ ನೆಮ್ಮದಿ ಬರುತ್ತೆ ಹೇಳು? ಇಲ್ಲ ಮಾವ, ಈ ವಿಷಯದಲ್ಲಿ ನಾನು ಒಪ್ಪೋದಿಲ್ಲ. ಅಭಿ ಬಂದಿದ್ದಾನೆ, ಸತ್ಯವಾಗ್ಲೂ ನಾನು ನೋಡ್ದೆ. ಸರಿ ಬಿಡು, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಬಾ, ಎದ್ದೇಳು ಬಂಗಾರಿ, ಎದ್ದೇಳು, ಎದ್ದೇಳು.